ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬ್ಯೂಟಿಫುಲ್ ಆಗಿರೋ ಒಂದು ಕಡಾ ಬ್ಯಾಂಗಲ್ನ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಮನೆಯಲ್ಲೇ ಇರೋ ಈ ಥರ ಗಾಜಿನ ಬಳೆನ ತೊಗೊಂಡಿದ್ದೀನಿ. 2 ಕಲರಲ್ಲಿ ತೊಗೊಂಡಿದ್ದೀನಿ, ಗ್ರೀನ್ ಕಲರು ಮತ್ತು ರೆಡ್ ಕಲರು. 2 ರೆಡ್ ಕಲರ್ ಬಳೆನ ಮತ್ತು ಒಂದು ಗ್ರೀನ್ ಕಲರ್ ಬಳೆನ ತೊಗೊಂಡಿದ್ದೀನಿ. ನಿಮ್ಮ ಇಷ್ಟ, ನೀವು ಸೇಮ್ ಕಲರ್ ಬ್ಯಾಂಗಲ್ಸ್ ಕೂಡ ತೊಗೋಬೋದು. ಫಸ್ಟು ನಾನು ಇಲ್ಲಿ B7000 ಗ್ಲೂನ ಯೂಸ್ ಮಾಡಿ 3 ಬ್ಯಾಂಗಲ್ಸ್ನ ಅಂಟಿಸ್ತಾ ಇದ್ದೀನಿ. ಅಂಟಿಸ್ಬಿಟ್ಟು ಒಂದು ಅರ್ಧ ಗಂಟೆ ಪಕ್ಕಕ್ಕೆ ಇಡಬೇಕು, ಅದು ಡ್ರೈ ಆಗಬೇಕು. ಅದಕ್ಕೇ ನೋಡಿ ಈ ಥರ ಫಸ್ಟು ರೆಡ್ ಬ್ಯಾಂಗಲ್ಗೆ ಹಚ್ಚಿ ಮಿಡಲಲ್ಲಿ ನಾನು ಗ್ರೀನ್ ಬ್ಯಾಂಗಲ್ ಬರೋ ಥರ ಅಂಟಿಸ್ಕೊಂಡಿದ್ದೀನಿ. ನೋಡಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ಥರ ಅಂಟಿಸಿದ್ದೀನಿ. ಅಂಟಿಸೋದಾದಮೇಲೆ ನಾನು ಅರ್ಧ ಗಂಟೆ ಪಕ್ಕಕ್ಕಿಟ್ಟು ನೋಡಿ ಅದು ಡ್ರೈ ಆಗೋ ತನಕ ವೇಟ್ ಮಾಡಿದೆ. ಆಮೇಲೆ ಈ ಥರ ರೆಡ್ ಕಲರ್ ಸ್ಕ್ವೇರ್ ಶೇಪ್ ಕುಂದನ್ಸನ್ನ ತೊಗೊಂಡು ಅಂಟಿಸ್ಕೊತಾ ಬರ್ತಾಯಿದ್ದೀನಿ. ನೋಡಿ ಸ್ಕ್ವೇರ್ ಶೇಪ್ ಕುಂದನ್ಸನ್ನ ಸ್ಕ್ವೇರ್ ಶೇಪ್ ರೀತಿಯಲ್ಲೇ ಅಂಟಿಸ್ಬೇಕು ನಾವಿವಾಗ. ಇಲ್ಲಿ ಫಸ್ಟು 4 ಸ್ಕ್ವೇರ್ ಶೇಪ್ ಕುಂದನ್ಸನ್ನ ಅಂಟಿಸಿದ್ದೀನಿ ನಾನು. ಆಮೇಲೆ ನೆಕ್ಸ್ಟು ಗ್ರೀನ್ ಕಲರ್ ಕುಂದನ್ಸನ್ನ ಅಂಟಿಸ್ಬೇಕು. ಆಲ್ಟರ್ನೇಟಾಗಿ ಅಂಟಿಸ್ಕೊತಾ ಬರಬೇಕು. ಫಸ್ಟು 4 ರೆಡ್ ಕಲರು, ಆಮೇಲೆ 4 ಗ್ರೀನ್ ಕಲರು, ಆಮೇಲೆ 4 ರೆಡ್, ಆಮೇಲೆ 4 ಗ್ರೀನ್, ಈ ಥರ ಅಲ್ಟರ್ನೇಟಾಗಿ ಅಂಟಿಸ್ತಾ ಬರಬೇಕು. ನೋಡಿ ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಆ ಥರ ಅಂಟಿಸ್ಬೇಕು. ನೀವು ಆದಷ್ಟು B7000 ಅಥವಾ B6000 ಗ್ಲೂ ಬರುತ್ತಲ್ವ, ಜೆಲ್ ಟೈಪು, ಈ ಥರದ್ದು ಗ್ಲೂನ ಯೂಸ್ ಮಾಡಿ. ಯಾಕಂದರೆ ಬೇಗ ಡ್ರೈ ಆಗುತ್ತೆ ಇದಾದರೆ. ನೀವು ಫ್ಯಾಬ್ರಿಕ್ ಗ್ಲೂ ಕೂಡ ಯೂಸ್ ಮಾಡ್ಬೋದು, ಬಟ್ ಅದು ಟೈಮ್ ಹಿಡಿಯುತ್ತೆ ಡ್ರೈ ಆಗೋಕ್ಕೆ. ನೋಡಿ ನೆಕ್ಸ್ಟ್ ಈ ಥರ ಗ್ರೀನ್ ಕಲರ್ ಸ್ಟೋನ್ಸ್ನ ಕುಂದನ್ಸನ್ನ ಅಂಟಿಸ್ತಾ ಇದ್ದೀನಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ, ಸೊ ದಟ್ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ. ನೋಡಿ ಈ ಥರ ಅಂಟಿಸಿದ್ದೀನಿ. ಫಸ್ಟು ರೆಡ್ ಕಲರು, ಆಮೇಲೆ ಗ್ರೀನ್ ಕಲರು, ಆಮೇಲೆ ರೆಡ್, ಗ್ರೀನ್ ಆ್ಯಂಡ್ ರೆಡ್ ಕಲರ್, ಈ ಥರ ಆಲ್ಟರ್ನೇಟಾಗಿ 4 ಕುಂದನ್ಸನ್ನ ಅಂಟಿಸ್ತಾ ಬಂದಿದ್ದೀನಿ. ಆಮೇಲೆ ನನ್ನ ಹತ್ರ ಈ ಥರ ಗೋಲ್ಡ್ ಕಲರ್ ಬೀಡ್ಸ್ ಇತ್ತು, ಓವಲ್ ಶೇಪ್ದು. ಇದನ್ನು 2 ಸೈಡ್ಗೆ ಅಂಟಿಸ್ತಾ ಇದ್ದೀನಿ. ಫಸ್ಟು ಅಂಟಿಸಿ ಆಮೇಲೆ 8K ಐ ಶೇಪ್ ಇದರಲ್ಲಿ ಕರೆಕ್ಟಾಗಿ ಫಿಟ್ ಆಗ್ತಾಯಿತ್ತು. ಸೊ ಅದಕ್ಕೆ ನಾನು ಈ 8K ಐ ಶೇಪ್ ಕುಂದನ್ಸನ್ನ ತೊಗೊಂಡಿದ್ದೆ. ನೋಡಿ ಫಸ್ಟ್ ಲಾಸ್ಟಲ್ಲಿ ನಾನು ರೆಡ್ ಕಲರಿಂದ ಎಂಡ್ ಮಾಡಿರೋದ್ರಿಂದ ಕುಂದನ್ನ ನಾನು ಐ ಶೇಪ್ ಕುಂದನ್ನ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಸಪೋಸ್ ನಾನು ಗ್ರೀನ್ ಕಲರಿಂದ ಎಂಡ್ ಮಾಡಿದರೆ ರೆಡ್ ಕಲರ್ ಕುಂದನ್ಸನ್ನ ಅಂಟಿಸ್ತಾ ಇದ್ದೆ. ನೋಡಿ ಈ ಥರ ಒಳಗಡೆ ಕರೆಕ್ಟಾಗಿ ಫಿಟ್ ಆಗಿದೆ ಅದು. ನೋಡಿ ಇದು ರೆಡಿ ಆಗಿದೆ, ಇವಾಗ ಮುಗೀತು. ಫಿನಿಶಿಂಗ್ ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಸಿಂಗಲ್ ಡ್ರೆಸ್ ಮೇಲೆ ಅಥವಾ ಈ ಥರ ಒಂದೇ ಕಡನ್ನ ಹಾಕ್ಕೊಂಡು ಒಂದು ಕೈಗೆ ವಾಚ್ ಹಾಕ್ಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ಥರ ಬಂದಿದೆ ಫೈನಲ್ ಲುಕ್ಕು. ಹಾಕ್ಕೊಂಡಾಗ ಈ ಥರ ಕಾಣಿಸುತ್ತೆ. ನಿಮಗೂ ಈ ಥರ ಇಷ್ಟ ಆಯಿತು ಅಂದರೆ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಾನಲ್ಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.